ಪ್ರೈಮರಿ, ಸೆಕೆಂಡರಿ, ಟೆರ್ಷರಿ ಡ್ರೈನ್ಸ್ ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಸೊ ಏನೇ ಮಾಡಬೇಕು ಅಂತ ಅಂದ್ರೂ ಕೂಡ ಎಲ್ಲರೂ ಕೂಡ ಆರ್ಥಿಕ ವ್ಯವಸ್ಥೆಯನ್ನ ನೋಡಿಕೊಂಡು ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇವತ್ತು ಬೆಂಗಳೂರನ್ನ ಅಭಿವೃದ್ಧಿಪಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಅನುದಾನವನ್ನ ಮುಂದಿನ 3-4 ವರ್ಷಗಳ ಕಾಲ ನಿರಂತರವಾಗಿ ಕೊಡುವಂತದ್ದನ್ನ ಈಗ ಸುಮಾರು 7,000 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಡಿಪಿಆರ್ಗಳು ರೆಡಿ ಆಗ್ತಾ ಇದೆ. ಆ ಡಿಪಿಆರ್ಗಳೆಲ್ಲ ಆದ ತಕ್ಷಣ ಖಂಡಿತ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಖಂಡಿತ ನೀವೆಲ್ಲ ನೋಡ್ತೀವಿ. ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಇದು ಏನೇ ಆಗ್ತಾ ಇದ್ರೂ ಕೂಡ ಬಿಜೆಪಿಯ ಶಾಸಕರು ಸತತವಾಗಿ ಸುಮಾರು 25 ವರ್ಷಗಳಿಂದ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇಂಥ ಅವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತೇಳಿ ಮಾಧ್ಯಮದವ್ರು ನೀವು ಹುಡುಕ್ಬೇಕು.